ಗುರುಜಿ, ನೀವು ಪತ್ರವನ್ನ ಓದೋದಕ್ಕೆ ಮುಂಚೆ ನಮ್ಮೆಲ್ಲರನ್ನ ಒಂದು ಕಾತುರತೆಯ ತುದಿಲ್ ಬಂದು ನಿಲ್ಸಿದ್ರಿ. ಅಂದ್ರೆ ಯಾವ ನಕ್ಷತ್ರಕ್ಕೆ ಯಾವ ದಿಕ್ಕು ಸೂಕ್ತ, ಯಾವುದು ದೋಷ ಪೂರಿತ ಅಂತ ಈಗ ತಿಳಿಸ್ಕೊಡ್ತೀರಾ? ಖಂಡಿತ. ಈ ನಕ್ಷತ್ರಕ್ಕಿಂತ ನೀವೆಲ್ಲ ಆ ನಕ್ಷತ್ರ ಅಡಗಿರತಕ್ಕಂಥ ರಾಶಿಗಳು ಎಲ್ರಿಗೂ ಗೊತ್ತೇ ಇರುತ್ತೆ. ಆದ್ರಿಂದ 12 ರಾಶಿಗಳ ಮಾತ್ರ ಗಮನ ಇಟ್ಕೊಳ್ಳಿ. ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ. ಆ ದಿಕ್ಕಲ್ಲಿ ಮಾತ್ರ ನಿಮ್ಮ ಜೀವನ ಸಾಗತ್ತೆ. ಅಂದರೆ ಯಾವ ಕಾಲಕ್ಕೂ ಆ ದಿಕ್ಕು ಇತ್ತು ಅಂದರೆ ಅರ್ಧ ಜೀವನ ಆ ದಿಕ್ಕು, ಅರ್ಧ ಜೀವನ ಆ ಕಡೆ ಇರತಕ್ಕಂಥ ಆಪೋಸಿಟ್ ದಿಕ್ಕು. ಅಂದರೆ ಪೂರ್ವ ಅಂದರೆ ಪಶ್ಚಿಮನೂ ಸೇರಿಸ್ಕೋಬೇಕು. ಜೀವನದಲ್ಲಿ ಅರ್ಧ ಭಾಗ ಯಾವತ್ತೂ ಅದು ನಿಮಗೆ ತೊಂದರೆ ಕೊಡುತ್ತೆ, ಅರ್ಧ ಭಾಗ ಯಾವತ್ತೂ ಸುಖವನ್ನು ಕೊಡುತ್ತೆ. ಅದೇ ರೀತಿ ನೀವಿರ್ತಕ್ಕಂಥ ಸ್ಥಾನವು ಗಂಭೀರವಾಗಿ ನೋಡ್ಕೋಬೇಕು. ಅಂದರೆ ಪೂರ್ವನೇ ನೋಡ್ಕೋಬೇಕು, ಪೂರ್ವ ದಿಕ್ಕಲ್ಲೇ ಹೋಗಬೇಕು. ಪೂರ್ವ ದಿಕ್ಕಲ್ಲಿ ಯಾವ್ಯಾವ ದೇವರುಗಳು ಬರ್ಕೊಳ್ಳಿ. ವಿಶೇಷ ಅಂದರೆ ನೀವು ಪ್ರಾರ್ಥನೆ ಮಾಡ್ತಕ್ಕಂಥ ವಿಚಾರವನ್ನ ಎಲ್ಲಿಂದ ಮಾಡಬೇಕು? ಮೇಷ ರಾಶಿಯಿಂದ. ಕೊನೆಯದಾಗಿ ಮೀನ ರಾಶಿಯವರೆಗೂ. ಮೇಷ, ವೃಷಭ, ಮಿಥುನ, ಕರ್ಕಾಟಕ, ತದನಂತರ ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ. ಈ ಎಲ್ಲ ರಾಶಿಗಳು 12 ರಾಶಿಗಳು. ಅದರಲ್ಲಿ ಆ ವಿಶೇಷವಾಗಿರ್ತಕ್ಕಂಥ ಅಂಕುರಾರ್ಪಣೆ ಮಾಡ್ಕೊಳ್ಳಿ. ಮೊದಲಾಗಿ ನಾವು ನೋಡಬೇಕಾದ್ದು ಅಶ್ವಿನಿ ಭರಣಿ ಕೃತಿಕ ಎಲ್ಲ ಸೇರಿರ್ತಕ್ಕಂಥ ವಿಚಾರ ಮೇಷರಾಶಿಯಲ್ಲಿ. ಮೇಷರಾಶಿನ ಯಾವತ್ತೂ ಅಗ್ನಿಗ್ರಹ ಅಂತ ಬರ್ಕೊಂಬಿಡಿ. ಅಗ್ನಿಗ್ರಹ ಅಂತ ಗಮನ ಇರಬೇಕು. ಬೆಂಕಿಯ ಬಗ್ಗೆ ನೀವು ಯಾವತ್ತೂ ಗಮನ ಇಟ್ಕೋಬೇಕು. ಬೆಂಕಿಯ ಬಗ್ಗೆ ಅಂದ್ರೇನೋ, ಯಾವ ಕಾಲಕ್ಕೂ ಜೀವನ ಪರ್ಯಂತ ನಾನು ಹೋಮ ಮಾಡಿಸ್ತಾನೆ ಇರಬೇಕು. ಯಾವ ಕಾಲಕ್ಕೂ ನನ್ನ ದೋಷಗಳು ಅಗ್ನಿ ಮುಖಾಂತರನೇ ಪರಿವರ್ತನೆ ಆಗುತ್ತೆ. ಆದರೆ ಆಪೋಸಿಟ್ ಆಗಿರ್ತಕ್ಕಂಥದ್ದು, ನೀವುಗಳು ಜೀವನ ಪರ್ಯಂತ ಬೆಂಕಿಯಿಂದ ಹುಷಾರಾಗಿರಬೇಕು. ಕರೆಂಟಿಂದ, ಬೆಂಕಿನೂ ಕರೆಂಟ್, ಆದ್ರಿಂದ ಹುಷಾರಾಗಿರಬೇಕು. ಆಪೋಸಿಟ್ ಅಲ್ಲಿರ್ತಕ್ಕಂಥ ವಿಚಾರ ನೀರು, ನೀರಿನಂಶ. ಅಗ್ನಿಗೆ ಯಾರೋ ಶಮನ ನೀರು. ಅದಕ್ಕೋಸ್ಕರ ಶತ್ರು ಭಯ ಅಂದರೆ ಯಾವ ಕಾಲಕ್ಕೂ ರೋಗ ರುಜಿನಗಳು. ಅಗ್ನಿ ಅಂದರೆ ಒಳಭಾಗದಲ್ಲಿ ಹೊಟ್ಟೆ ಕಿಚ್ಚು ಅಂತ. ಕಿಚ್ಚಂದ್ರೇನೋ ಗ್ಯಾಸ್ಟ್ರಿಕ್ ಟ್ರಬಲ್. ಅದಕ್ಕೆ ಗ್ಯಾಸ್ಟ್ರಿಕ್ ಟ್ರಬಲ್ಗೆ ಯಾರು ವಿಶೇಷ? ಹಾರ್ಟ್ ಅಟ್ಯಾಕ್. ಅಂದರೆ ಇದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಗಮನ ಇರಬೇಕು. ಇದೆಲ್ಲ ಬೇಸಿಕ್ಸು. ಆದರೆ ನಿಮ್ಮ ಹಣೆ ಬರ ಅಲ್ಲೇ ಅಡಗಿದೆ. ಅದನ್ನು ಯಾರು ಶಮನ ಪಡಿಸ್ತಾರೆ? ಒಳಭಾಗದಲ್ಲಿರ್ತಕ್ಕಂಥ ಗ್ಯಾಸ್ಟ್ರಿಕ್ ಟ್ರಬಲ್ಗೆ ಮೂತ್ರ ವಿಸರ್ಜನೆ ಅಂದರೆ ಜೇತೆಯಲ್ಲಿ ಪರಿಪೂರ್ಣವಾಗಿ ನೀರಿನಂಶ ಹುಷಾರ್ ಅಂತ ಹೇಳುತ್ತೆ. ಅದರ ಜೊತೆಗೆ ಕಾಪಾಡುತ್ತೆ, ಜೊತೆಗೆ ಸಂಕ್ಷಿಪ್ತ ಮಾಡುತ್ತೆ. ಅದಕ್ಕೆ ನೀವೇನು ಅಂದರೆ, ನೀವು ಈ ಮೇಷರಾಶಿಯವರಿಗೆ ಪೂರ್ವ ಅಂತ ಬರ್ಕೊಳ್ಳಿ. ಸೂರ್ಯನೇ ನಿಮಗೆ ಅಧಿದೇವತೆ. ಯಾವತ್ತಿದ್ರೂ ಜೀವನದಲ್ಲಿ ಪೂರ್ವನೇ. ಮನೆಯಿಂದ ಹೋಗ್ತಿದ್ದೀರಾ, ಪೂರ್ವಕ್ಕೆ ಹೋಗಬೇಕು. ಪೂರ್ವಕ್ಕೆ ಹೊರಭಾಗದಲ್ಲಿ ಹೋಗಬೇಕಾದ್ರೆ ನಿಮ್ಮ ಮನೆ ಅಕಸ್ಮಾತ್ ಪಶ್ಚಿಮದಲ್ಲಿದ್ದರೆ ಹೋಗ್ತಾನೆ ಪೂರ್ವಕ್ಕೆ ಹೆಂಗೆ ಹೋಗಬೇಕು? ಹೊರಗಡೆ ಹೊರಡಬೇಕು. ಏನೋ ಮರ್ತೋದೆ ಅಂತ ಆಕ್ಟಿಂಗ್ ಮಾಡ್ಕೊಳ್ಳೋತರ ವಾಪಸ್ ಮನೆಗೆ ಬರ. ಅಂದರೆ ಪೂರ್ವಕ್ಕೆ ಮತ್ತೆ ವಾಪಸ್ ಬಂದು ನೀವು ಹೊರಗಡೆ ಹೋಗಬೇಕು. ಯಾವ ಕಾಲಕ್ಕೂ ತಿರ್ಕೊಳ್ಳಿ. ಸುಮ್ಮನೆ ನಾಟಕಕ್ಕಾದರೂ ಪಶ್ಚಿಮದ ಬಾಗಿಲಿದ್ದವನಾದರೆ, ದಕ್ಷಿಣಕ್ಕಿದ್ರೆ ಏನಾದರೂ ಏನು ಮಾಡ್ಬೋದು? ಪೂರ್ವಕ್ಕೆ ಹೋಗ್ಬೋದು. ಉತ್ತರಕ್ಕೋ ಪೂರ್ವಕ್ಕೋ ಹೋಗ್ಬೋದು, ಅವಕಾಶ ಇರುತ್ತೆ. ಪಶ್ಚಿಮದಲ್ಲಿದ್ದವನು ಪೂರ್ವಕ್ಕೆ ಹೆಂಗೆ ಹೋಗ್ತಾನೆ? ಮನೆ ಹಾರಬೇಕಷ್ಟೇ ಈ ಕಡೆಯಿಂದ ಕಡೆ, ಆಗಲ್ಲ. ಅದಕ್ಕೆ ಅಟ್ಲೀಸ್ಟ್ ಏನೋ ಮನೇಲಿ ಮರ್ತೋದೆ, ವಾಚ್ ಮರ್ತೋದ್ನಾ ಅಂತ ಸುಮ್ಮನೆ ಅದ್ರ ಒಳಗೆ ಬಂದು ದೇವ್ರನ್ನ ಹಿಂಗೆ ಅಂದ್ಕೊಂಡು ಪೂರ್ವಕ್ಕೆ ಹೋಗ್ತಾ ಇದ್ದೀನಿ ಅನ್ನೋ ಥರ ಹೋಗಿ ಆ ಕಡೆ ವಾಪಸ್ ಹೋಗಬೇಕು. ಪೂರ್ವನೇ ಗಮನ ಇರಬೇಕು. ಅಗ್ನಿಗ್ರಹ ಅಂತ ಗಮನ ಇರಬೇಕು. ಯಾರಿಗೆ? ಮೇಷರಾಶಿಯವರಿಗೆ. ನೆಕ್ಸ್ಟ್ ವೃಷಭ ರಾಶಿಯವರಿಗೆ 24 ಗಂಟೆ ಭೂಮಿ. ಯಾವ ಕಾಲಕ್ಕೂ ಭೂಮಿಯ ಜೊತೆ ವಿಶೇಷವಾಗಿ ಇಟ್ಕೋಬೇಕು. ಭೂಮಿ ಅಂದ್ರೇನು? ನಿಮ್ಮ ಮಾಂಸಖಂಡಗಳು. ಆ ದೇಹ ಬಂದು ಭೂಮಿಯ ಸ್ವರೂಪ. ಅಂದರೆ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ 5 ಲೇಯರ್ಗಳು ಜ್ಞಾಪಕ ಇಟ್ಕೋಬೇಕು. ಚರ್ಮದ ಬಗ್ಗೆ ವ್ಯಾಧಿಯನ್ನ ಯಾವ ಕಾಲಕ್ಕೂ ಗಮನ ಇರಬೇಕು. ಹೊಟ್ಟೆ ಒಳಭಾಗದಲ್ಲಿರ್ತಕ್ಕಂಥ ಅನ್ನದ ಜೀರ್ಣನಾಳಗಳು ಸರಿ ಹೋಗಿರಲ್ಲ, ಅಂದರೆ ಗಟ್ಟಿ ಇರುತ್ತೆ. ಅದನ್ನು ಕಷ್ಟಪಟ್ರೇನೆ ಇವ್ರಿಗೆ ಫಲ. ಆಮೇಲೆ ಯಾವತ್ತು ಎತ್ತು ಅನ್ನೋದು ತಲೆಯಲ್ಲಿರಬೇಕು. ಅಂದ್ರೇನೋ ದುಡಿತಾನೆ ಇರಬೇಕು. ಕೂತ್ರೆ ಅಂತೂ ಯಾವ ಕಾಲಕ್ಕೂ ಆಕಾಶದಲ್ಲಿ ಉದುರುತ್ತೆ ಮಾಣಿಕ್ಯ. ಇದೆಲ್ಲ ಸುಳ್ಳು ನಿಮ್ಮ ಜೀವನಕ್ಕೆ. ವೃಷಭ ರಾಶಿ ಕಷ್ಟಪಟ್ರೇನೇ ಫಲ. ಆ ವೃಷಭ ರಾಶಿ ಕಷ್ಟಪಡಕ್ಕೆ ನೀವು ಅವಕಾಶ ಮಾಡ್ಕೊಳ್ಳೋದೇನು ಅಂದರೆ ಪೂರ್ವ ಬರ್ಕೊಳ್ಳಿ. ನಿಮಗೂ ಪೂರ್ವನೇ ಹಣೆ ಬರ. ಆದರೆ ಆಪೋಸಿಟ್ ಆಗಿರ್ತಕ್ಕಂಥ ವಿಚಾರ ಅಗ್ನಿ. ಅಗ್ನಿ ಸಮನ್ವಯ ಯಾರ್ದೋ? ಕುಜ ಅಂದರೆ ಬೆಂಕಿ. ಅದಕ್ಕೋಸ್ಕರ ನೀವೇನು ಮಾಡಬೇಕು? ಯಾವ ಕಾಲಕ್ಕೂ ಗಮನ ಇಟ್ಕೊಳ್ತಕ್ಕಂಥ ವಿಚಾರ ಅಜೀರ್ಣತೆ. ಅದಾದ ಮೇಲೆ ಯಾವ ಕಾಲಕ್ಕೂ ಕಲಹ, ಶತ್ರುತ್ವ ಯಾವಾಗಲೂ ಇರುತ್ತೆ. ನಿಮ್ಮ ದೇಹವನ್ನ ರಕ್ತ ನೋಡಲೇಬೇಕು ಅಂತಾನೆ ರಾಹು. ಅದಕ್ಕೋಸ್ಕರ ನೀವು ಗಮನ ಇಟ್ಕೋಬೇಕಾದ ಪೂರ್ವಕ್ಕಿದ್ರೂ ದೇಹದಲ್ಲಿ ರಕ್ತ ಸೇರಣೆ ಸರಿಯಾಗಿ ನೋಡ್ಕೋಬೇಕು. ಅಂದರೆ ಯಾವಾಗಾದರೂ ಬೇದಿಗೆ ತಗೊಂತಾ ಇರಬೇಕು. ದೇಹ ಕೆಟ್ಟೋಯ್ತೋ ಹೊಟ್ಟೋಯ್ತು ಜೀವನ ಅಂತ ಆ ರೀತಿ ತಗೊತಾ ಇರಬೇಕು. ಅದಾದ್ಮೇಲೆ ರಕ್ತದ ಭಾಗ ಅಂದರೆ ಯಾವತ್ತಾದ್ರೂ ಕಟ್ ಅಂಡ್ ಸ್ಟಿಚ್ ಮಾಡಿಯೇ ಮಾಡ್ತಾನೆ, ಕುಯ್ತಾನೆ, ಕತ್ತರಿಸ್ತಾನೆ,
ಹೊಲಿತಾನೆ. ಅದಕ್ಕೋಸ್ಕರ ಅದನ್ನ ಗಮನ ಇರಬೇಕು. ಹುಷಾರನ್ನೋ ಜಾಗದ ಅಂದ್ರೆ ಆಪೋಸಿಟ್ ಭಾಗ ಯಾವತ್ತು ಗಮನ ಇರಬೇಕು. ಪೂರ್ವದ ಭಾಗದಲ್ಲಿರ್ತಕ್ಕಂಥ ವಿಚಾರ ನಿಮ್ಗೆ ಯಾವತ್ತು ಸೂರ್ಯನೇ. ಅದಕ್ಕೆ ನೀವು ಮೇಷರಾಶಿಯವರು, ವೃಷಭ ರಾಶಿಯವರು ಸೂರ್ಯ ನಮಸ್ಕಾರಗಳನ್ನ ಮಾಡ್ತಾನೇ ಇರಬೇಕು ಜೀವನ ಪರ್ಯಂತ. ಜೀವನ ಇಡೀ ಆ ಸೂರ್ಯನ ನಮಸ್ಕಾರ ಮಾಡ್ತಾ ಇರಬೇಕು. ಸಂಧ್ಯಾ ಕಾಲದಲ್ಲಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾನೆ ಇರಬೇಕು. ನಿಮ್ಮ ಹಣೆ ಬರ ಜೀವನ ಪೂರ್ತಿ ಮೇಷರಾಶಿ ವೃಷಭ ರಾಶಿಯವರಿಗೆ ದಿನ ಸಾಯಂಕಾಲ ಆಂಜನೇಯನ ದರ್ಶನ ಮಾಡದೇ ಇದ್ರೆ ನಿಮ್ಮ ಹಣೆ ಬರ ಜೀವನದಲ್ಲಿ ಮುಂದೆ ಬರಕ್ ಸಾಧ್ಯವೇ ಇಲ್ಲ. ಇದು ಸತ್ಯವಾಗಿರ್ತಕ್ಕಂಥ ರಹಸ್ಯ. ಅದಾದ ಮೇಲೆ ಮಿಥುನ್ ರಾಶಿಗೆ ಬನ್ನಿ. ಮಿಥುನ್ ರಾಶಿಯಲ್ಲಿರ್ತಕ್ಕಂಥ ವಿಶೇಷ ಅಂದ್ರೆ ಏನು? ನಾವಿರ್ತಕ್ಕಂಥ ಅವಕಾಶ ರಾಹು, ಗಾಳಿ. ಅಂದರೆ ಆ ಗಾಳಿ ಸಂಬಂಧ ನಿಮಗೆ ಯಾವಾಗಲೂ ಜೀವನದಲ್ಲಿ ಲವ್ ಮ್ಯಾರೇಜ್ ಆಗೇ ಆಗತ್ತೆ. ಲವ್ ಅನ್ನೋದು ಆಗೇ ಆಗತ್ತೆ. ಅಂದ್ರೆ ಪ್ರೀತಿ ಅನ್ನೋದು ಹೇಗೆ ಬರುತ್ತೆ? ಆ ಲವ್ ಅನ್ನೋದೇನು? ತಂದೆ ತಾಯಿ ಮೇಲಾದ್ರೂ ಪ್ರೀತಿ ಇರ್ಬೋದು, ತೀರಾ ಪ್ರೀತಿ ಇರ್ಬೋದು, ಅಥವಾ ತೀರಾ ವ್ಯಾಮೋಹ ಇರ್ಬೋದು. ಆ ಪ್ರೀತಿಯನ್ನು ಕಳ್ಕೊಂಡ್ಬಿಡ್ಬೋದು. ಆಪೋಸಿಟ್ ಧನುರ್ಬಾಣ, ಬಾಣವನ್ನು ಬಿಡ್ತಕ್ಕಂಥದ್ದು. ದೇವರ ಭಯ ಭಕ್ತಿ ಇರೋದೇ ಇಲ್ಲ ನಿಮಗೆ. ಅದಕ್ಕೋಸ್ಕರ ದೇವರ ಹತ್ರ ಹೋಗ್ಲೇಬೇಕು. ಅಂದ್ರೆ ದಿನನಿತ್ಯ ದೇವಸ್ಥಾನಕ್ಕೆ ಹೋಗದೇ ಇದ್ರೆ ಮಿಥುನ್ ರಾಶಿಯವರು ಹಣೆ ಬರ ಆಗೋದೇ ಇಲ್ಲ. ಚಂದ್ರ, ಅದಕ್ಕೋಸ್ಕರ ನಿಮ್ಮ ಹಣೆ ಬರ ಅಗ್ನಿ ಸ್ವರೂಪ ಬರ್ಕೊಂಬಿಡಿ. ನೀವು ಅಗ್ನಿ ಮೂಲೆ ಅಂದ್ರೆ ಅಡಿಗೆ ಮನೆಯಲ್ಲೇ ಊಟ ಮಾಡಬೇಕು. ಚಂದ್ರ ದಿನನಿತ್ಯ ನಿಮ್ಮ ತಾಯಿ ಬದುಕಿದ್ರೆ ತಾಯಿಗೆ ನಮಸ್ಕಾರ ಮಾಡ್ತಾನೆ ಇರಬೇಕು. ಗುರುಗಳ ಭಕ್ತಿಯನ್ನ ಮರೀಲೇಬಾರದು. ಯಾವ ಕಾಲಕ್ಕೂ ಗುರು ನಮಸ್ಕಾರ ಅಂದ್ರೆ ಶಿರ್ಡಿ ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿ, ಅಂಥ ಒಂದು ದಕ್ಷಿಣಾಮೂರ್ತಿ, ದತ್ತಾತ್ರೇಯ, ಈ ರೀತಿಯಾದ 4 ದೇವರುಗಳನ್ನ ಮಿಥುನ್ ರಾಶಿಯವರು ನಮಸ್ಕಾರ ಮಾಡ್ತಾನೆ ಇರಬೇಕು. ನಿಮ್ಮ ಹಣೆ ಬರಾನೇ ಇಷ್ಟು ಜೀವನ ಪರ್ಯಂತ ಗಾಳಿ. ಅಂದರೆ ಯಾವ ಕಾಲಕ್ಕೂ ಒಬ್ಬೊಬ್ಬರೇ, ಯಾವ ಕಾಲಕ್ಕೂ ರೈಲ್ವೆ ಪಟ್ಟಿ ಹತ್ರ ಹೋಗಬಾರ್ದು, ಒಬ್ಬೊಬ್ಬರೇ ಒಂಟಿ ಮರ ಇರೋ ಜಾಗದಲ್ಲಿ ಹೋಗಬಾರ್ದು, ಒಬ್ಬೊಬ್ಬರೇ ಕೆರೆ ಹತ್ರ ಸಾಯಂಕಾಲದಲ್ಲಿ ಹೋಗಬಾರ್ದು, ಒಬ್ಬೊಬ್ಬರೇ ನಿಧಾನವಾಗಿರ್ತಕ್ಕಂಥ ಬಾವಿಗಳ ಹತ್ರ ಹೋಗಬಾರ್ದು, ಒಣಗೋಗಿರ್ತಕ್ಕಂಥ ಅಥವಾ ಭೂತ ಪ್ರೇತಗಳ ವಾಸವಾಗಿರ್ತಕ್ಕಂಥ ಯಾವುದೇ ಒಂದು ಒಂಟಿ ಮನೆ ಭಾಗದಲ್ಲಿ ಹೋಗಲೇಬಾರ್ದು. ಎಂಥ ಕಾರಣ ಬಂದ್ರು ಏಕಾಂಗಿಯಾಗಿ ಹೋಗಬಾರ್ದು. ರಾತ್ರಿ ಮುಸ್ಸಂಜೆ ಹೊತ್ತು ಮಧ್ಯಾಹ್ನ ಮಠಮಠ ಮಧ್ಯಾಹ್ನದಲ್ಲಿ ಹೋಗಲೇಬಾರ್ದು. ಗಮನ ಇರಬೇಕು. ತದನಂತರ ಕರ್ಕಾಟಕ ರಾಶಿಯವರು ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಚಂದ್ರನ ಅಂಶ ಅಂದ್ರೆ ಜಲತತ್ವ. ನೀರಿನಿಂದ ಜಾಗೃತಿಯಾಗಿರಿ. ನೀರಲ್ಲಿ ಬೀಳೋ ಅವಕಾಶಗಳು, ಶೀತ, ಯಾವತ್ತು ಮೂಗಲ್ ಸೋರ್ತಾ ಇರತಕ್ಕಂಥ ವಿಚಾರ. ಆ ಮೂರಲ್ಲಿ ಸೋರೋದು ಸರಿಪಡಿಸ್ಕೊಳ್ಳೋದು ಹೇಗೆ? ಉಷ್ಣಾಂಶವನ್ನು ಹೆಚ್ಚಾಗಬೇಕು. ನಿಮಗೆ ಆಪೋಸಿಟ್ ಅಲ್ಲಿರ್ತಕ್ಕಂಥ ದಾರಿದ್ರ್ಯ, ಶನಿ ಅಂದ್ರೆ ಎಲ್ಲವೂ ವಿಳಂಬ ಆಗತ್ತೆ. ಜೀವನ ಪರ್ಯಂತ ನೀವು ಅನ್ಕೊಂಡಿದ್ದೆಲ್ಲ ಆಪೋಸಿಟ್ ಆಗತ್ತೆ. ಯಾವ ಕಾಲಕ್ಕೂ ಸಾಧನೆ ಮಾಡೋದು ಕಷ್ಟ. ಆದರೆ ಆ ಶನೇಶ್ವರನ ಸ್ಮರಣೆ, ಶ್ರೀಮನ್ನಾರಾಯಣ ಸ್ಮರಣೆಯನ್ನು ಯಾವ ಕಾಲಕ್ಕೂ ಬಿಡಬಾರ್ದು. ದುರ್ಗಾ ಸ್ಮರಣೆಯನ್ನು ಯಾವ ಕಾಲಕ್ಕೂ ಬಿಡಬಾರ್ದು. ನಿಮಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಅಂಶ ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಬರೆದಿಟ್ಕೊಳ್ಳಿ. ಜೀವನದಲ್ಲಿ ದಕ್ಷಿಣವೇ ದಕ್ಷಿಣ. ಅಂದರೆ ಯಾವ ಕಾಲಕ್ಕೂ ನಿಮ್ಮ ದಿಕ್ಕು ದಕ್ಷಿಣವೇ. ಅಂದರೆ ದಕ್ಷಿಣದಲ್ಲಿರ್ತಕ್ಕಂಥ ದಕ್ಷಿಣಾಮೂರ್ತಿಗೆ ಯಾವತ್ತು ಸ್ಮರಣೆ ಮಾಡ್ತಿರ್ಬೇಕು. ದಕ್ಷಿಣದಲ್ಲಿರ್ತಕ್ಕಂಥ ಕಾಳಿಗೆ ದಕ್ಷಿಣ ಕಾಳಿ ಅಂತ ನಮಸ್ಕಾರ ಮಾಡ್ತಾನೆ ಇರ್ಬೇಕು. ಅಂದ್ರೆ ಕಲ್ಕಟ್ಟಾಲಿರ್ತಕ್ಕಂಥ ದಕ್ಷಿಣ ಕಾಳಿಯನ್ನ ನಮಸ್ಕಾರ ಮಾಡಿ. ದಕ್ಷಿಣ ದಿಕ್ಕಲ್ಲಿ ತಿರುಗಿರ್ತಾಳೆ ದಕ್ಷಿಣಾಮೂರ್ತಿ ಆಗಿರ್ತಕ್ಕಂಥವಳು. ಅಂದ್ರೆ ಅಷ್ಟ ಕಾಳಭೈರವನಾಗಿರ್ತಕ್ಕಂಥ ಕಾಳಭೈರವ ದಕ್ಷಿಣಕ್ಕೆ ಎಲ್ಲಿ ತಿರುಗಿರ್ತಾನೋ, ವೀರಭದ್ರ ಎಲ್ಲಿ ತಿರುಗಿರ್ತಾನೋ, ಅಂದ್ರೆ ಉಗ್ರವಾಗಿರ್ತಕ್ಕಂಥ ಯಾವುದೇ ದೇವರನ್ನ 24 ಗಂಟೆ ಸ್ಮರಣೆ ಮಾಡಬೇಕು ಕರ್ಕಾಟಕ ರಾಶಿಯವರು. ಮೊದಲನೇದಾಗಿ ಮೇಷರಾಶಿ ಅಗ್ನಿ, ಎರಡನೇದಾಗಿ ಭೂಮಿ ಗ್ರಹವಾಗಿರ್ತಕ್ಕಂಥ ವೃಷಭ, ನಾಲ್ಕನೇದಾಗಿರ್ತಕ್ಕಂಥ ಮಿಥುನ ವಾಯು ಅಂದ್ರೆ ಗಾಳಿಯ ಸಂಬಂಧ, ತದನಂತರ ಜಲತತ್ವದಲ್ಲಿರ್ತಕ್ಕಂಥ ಕರ್ಕಾಟಕ ರಾಶಿ ನೀರಿನ ಅಂಶ. ಈ 4 ತತ್ವಗಳು ಚೆನ್ನಾಗಿ ಗಮನ ಇಟ್ಕೊಳ್ಳಿ. ಇನ್ನು ಮಿಕ್ಕಿದವರು ಕಾಯ್ತಾ ಕೂತ್ಕೊಳ್ಳಿ.